ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಅಂತೇಳಿ ಬ್ಯಾಂಗ್ಳೂರಿಂದ ಕಾರಲ್ಲಿ ನಾವು ಯಶವಂತಪುರಕ್ಕೆ ಟ್ರೈನ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಇದು ನೋಡ್ತಾ ಇದ್ದೀರಲ್ವ, ಇದು ನಾನು ಯಶವಂತಪುರಕ್ಕೆ ಕಾರ್ ಪಾರ್ಕಿಂಗ್ ಮಾಡಿ ಟ್ರೈನ್ನ ನಾವು ರೀಚ್ ಆದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಟ್ರೈನ್ ಮುಖಾಂತರವಾಗಿ ಬಾಣಾವರ ರೀಚ್ ಆಗಿ ನಮ್ಮ ಸಿಸ್ಟರ್ ಅವರು ಕೂಡ ಅಲ್ಲಿ ಟ್ರೈನ್ನ ಅವರು ಕೂಡ ಅಲ್ಲಿ ಹತ್ಕೊಂಡ್ರು. ಅದಾದ ನಂತರ ನಾವು ಟ್ರಾವೆಲ್ ಮಾಡ್ತಾ ಆ್ಯಕ್ಚುಲಿ ನಾವು ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ನಾವು ಆ್ಯಕ್ಚುಲಿ ಕಾರಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ಧರ್ಮಸ್ಥಳದಲ್ಲಿ ತುಂಬ ಹೆವಿ ರೈನ್ ಅಂತೆ, ಮತ್ತು ರೋಡ್ಗಳೆಲ್ಲ ತುಂಬ ಸರಿ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಟ್ರೈನಲ್ಲಿ ಸೇಫ್ಟಿಯಾಗಿ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿರ್ತಕ್ಕಂಥದ್ದು ಫ್ರೆಂಡ್ಸ್. ಲಂಚೆಲ್ಲ ನಾವು ಅಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಹಾಗಾಗಿ ಲಂಚೆಲ್ಲ ಮುಗಿಸ್ಕೊಂಡು ಟ್ರೈನಲ್ಲಿ ಇದು ನೋಡ್ತಾ ಇದ್ರಲ್ವ, ಇದು ಸಕಲೇಶಪುರ ನಿಯರ್ ನಾವೀಗ ಬಂದಿರತಕ್ಕಂಥದ್ದು. ಅದಾದ ನಂತರ ನಾವು ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಈಗ ನೋಡ್ತಾ ಇದ್ರಲ್ವ, ಇದು ಟ್ರೈನಲ್ಲಿ ನಮ್ಮ ಸಿಸ್ಟರು ಮತ್ತು ನಮ್ಮ ಭಾವವರು, ನಮ್ಮ ತಾಯಿ ಮತ್ತು ನಾವು ಎಲ್ಲರೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಹಾಗಾಗಿ ರೆಸ್ಟ್ ಮಾಡಿ ಈಗ ಸೀನ್ರೀಸ್ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಇದು ನಮಗೆ ನಿಯರ್ ಸಕಲೇಶಪುರದ ಹತ್ರ ಸ್ವಲ್ಪ ಹೊತ್ತು ಕ್ರಾಸಿಂಗಲ್ಲಿ ನಿಲ್ಲಿಸಿದ್ರು. ಹಾಗಾಗಿ ಅಲ್ಲಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದ ನಂತರ ಸಕಲೇಶಪುರ ರೀಚ್ ಆದ್ವಿ. ಸಕಲೇಶಪುರ ರೀಚ್ ಆದಮೇಲೆ ನಾವು ನಮ್ಮ ಸಿಸ್ಟರು ಮತ್ತು ನಮ್ಮ ಭಾವನವರು ಎಲ್ಲರೂ ಸ್ವಲ್ಪ ಹೊತ್ತು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಅಂತೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿ ಅದಾದ ನಂತರ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿರ್ತಕ್ಕಂಥದ್ದು. ನಾವು ಇದು ಟ್ರೈನಲ್ಲಿ ನಾವು ರೀಚ್ ಆಗಲಿಕ್ಕೆ 2-2:30 ಆಯಿತು. ಹಾಗಾಗಿ ನಾವು ಇದ್ರ ಮುಂದಕ್ಕೆ ನಾವು ಯಾವುದೇ ರೀತಿ ವೀಡಿಯೋ ಶೂಟ್ ಆಗಲಿ ಫೋಟೋಶೂಟ್ ಆಗಲಿ ನಾವು ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಅಲ್ಲಿ ತುಂಬ ಹೆವಿ ರೈನ್ ಇದ್ದಿದ್ದ ಕಾರಣದಿಂದ ನಾನು ಯಾವುದೇ ರೀತಿ ಫೋಟೋಶೂಟ್ಗಳನ್ನೆಲ್ಲ ನಾನು ಜಾಸ್ತಿ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಇದು ಏನು ಕಂಪ್ಲೀಟ್ ವೀಡಿಯೋ ಇದೆ, ಇದು ನಮಗೆ ಸಕಲೇಶಪುರದವರೆಗೂ ನಾನು ಮಾಡಿರ್ತಕ್ಕಂಥ ಇದೊಂದು ವೀಡಿಯೋ ಅಷ್ಟೇ ಫ್ರೆಂಡ್ಸ್. ಇದು ನೋಡ್ತಾ ಇದ್ದೀರಲ್ವ, ಇದು ಸೀನ್ರೀಸ್ ಆಗಿರ್ಬೋದು, ಮತ್ತು ಈ ರೈನಿಂಗು ನೀವು ನೋಡ್ತಾ ಇದ್ರಲ್ವ, ಮೋಡ ಇದೆಲ್ಲ ನಾವು ಸಕಲೇಶಪುರದಿಂದ ಈ ಘಾಟ್ ಸೆಕ್ಷನಲ್ಲಿ ಮಾಡಿರ್ತಕ್ಕಂಥ ಇದೊಂದು ವೀಡಿಯೋ ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ಮತ್ತು ತುಂಬಾ ನಾವು ಹೋಗಬೇಕಾದ್ರೆ ಮಳೆ ಹೆವಿ ಹೊಡಿತಾ ಇತ್ತು. ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು, ಮತ್ತು ಅಲ್ಲಲ್ಲಿ ಕೆಲವೊಂದು ಫಾಲ್ಸ್ಗಳೆಲ್ಲ ಕಾಣಿಸ್ತಾ ಇತ್ತು. ಮತ್ತು ಕಂಪ್ಲೀಟಾಗಿ ನಾವು ಸ್ವಲ್ಪ ವೀಡಿಯೋ ಶೂಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕೆ ಅಂದರೆ ಅಲ್ಲಿ ತುಂಬ ಮಳೆ ಬರ್ತಾಯಿದ್ದ ಕಾರಣ ನಮಗೆ ಹೊರಗಡೆಯಿಂದ ಶೂಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಹೆವಿ ರೈನ್ ಅಂತೂ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್. ಯಾರ್ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಈ ಟೈಮಲ್ಲಿ ನೀವು ಹೋದರೆ ಮಳೆ ಸೀಸನಲ್ಲಿ ತುಂಬ ಚೆನ್ನಾಗಿ ನೀವು ಕೆಲವೊಂದು ವ್ಯೂ ಪಾಯಿಂಟ್ಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಬೋದು. ನಾವು ಹೋಗಬೇಕಾದಾಗ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಟ್ರೈನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ನೋಡಲಿಕ್ಕೆ ಪ್ಲೇಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ನಿಮಗೆ ಕಾಣ್ತಾ ಇರುತ್ತೆ. ಹಾಗಾಗಿ ನೀವು ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತೇಳಿ ಒಂದು ಸಿಂಪಲ್ ಪ್ಲ್ಯಾನ್ ಮಾಡಿರ್ತೀರಲ್ವ, ಒಂದು ಕಡಿಮೆ ಬಜೆಟಲ್ಲಿ, ಅವರೆಲ್ಲ ದಯವಿಟ್ಟು ಈ ಟ್ರೈನ್ ಮುಖಾಂತರವಾಗಿ ಹೋಗಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಟ್ರೈನಲ್ಲಿ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಇರತಕ್ಕಂಥ ಟ್ರೈನ್ ಇರ್ತಾವಲ್ಲ, ಅದನ್ನು ನೀವು ಕ್ಯಾಚ್ ಮಾಡ್ಕೊಂಡು ಹೋದರೆ ತುಂಬ ಪ್ಲೇಸಸ್ಗಳನ್ನ ನೀವು ನೋಡ್ಕೊಂಡು ಬರ್ಬೋದು. ಹಾಗೆ ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು. ನಮ್ಮ ಮಮ್ಮಿಯವರು ರೈಸ್ ಬಾತು ಮತ್ತು ಇನ್ನೂ ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಅದನ್ನೆಲ್ಲ ಹಾಗೆ ನಾವು ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಹಾಗೆ ಕೆಲವೊಂದು ಪ್ಲೇಸಸ್ಗಳನ್ನೆಲ್ಲ ಇದು ನೋಡ್ತಾ ಇದ್ರಲ್ವ, ಇದೆಲ್ಲ ನೋಡಿಕೊಂಡು ವಿಡಿಯೋ ಶೂಟೆಲ್ಲ ಮಾಡಿ ಮುಗಿಸಿದ್ದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.